ಇನ್ನು ಪವಿತ್ರ ಗೌಡ ಅವರನ್ನ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರು ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ಅರೆಸ್ಟ್ ಮೆಮೋನು ಕೂಡ ಕೊಡಲಾಯಿತು. ಅದಾದ ನಂತರದಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯ ಸುಪ್ರೀಂ ಕೋರ್ಟ್ನ ಆದೇಶದ ಬೆನ್ನಲ್ಲೇ ಒಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದ 6 ಮಂದಿಯ ಅರೆಸ್ಟ್ ಪ್ರಕ್ರಿಯೆ ಯಾವ ರೀತಿ ಸಾಗ್ತಾ ಇದೆ? ದಿವ್ಯಾ, ಇದೀಗ ಕೆಲವೇ ಕ್ಷಣಗಳ ಹಿಂದೆ ಸುಬ್ರಹ್ಮಣ್ಯ ಅಂತೇಳಿ ಇನ್ಸ್ಪೆಕ್ಟರ್ ಅವರು ಮತ್ತೆ RR ನಗರ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತವರ ತಂಡ ಇದೀಗ RR ನಗರದ ಪವಿತ್ರ ಗೌಡಳ ಮನೆಯಲ್ಲಿ ಪವಿತ್ರ ಗೌಡಳನ್ನ A1 ಆರೋಪಿ ಈಕೆಯನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಈ 7 ಮಂದಿಯ ಜಾಮೀನು ಅರ್ಜಿ ವಜಾ ಆದಂತಹ ಹಿನ್ನೆಲೆಯಲ್ಲಿ ಜಾಮೀನನ್ನು ರದ್ದು ಮಾಡಿದಂತಹ ಹಿನ್ನೆಲೆಯಲ್ಲಿ ದಸ್ತಗಿರಿ ಮೆಮೋವನ್ನ ನೀಡಲಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಸಂಬಂಧ ಆ ಕೇಸ್ ನಂಬರ್ ಏನು, ಯಾವ್ಯಾವ ಸೆಕ್ಷನ್ಗಳು, ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು. ಅದಾದ ಬಳಿಕ ಸರ್ಕಾರ ಮೇಲ್ಮನವಿಯನ್ನ ಹೋಗಿತ್ತು. ಆ ಮೇಲ್ಮನವಿಯಲ್ಲಿ ಇದೀಗ ತಮ್ಮ ಜಾಮೀನುಗಳೇನಿದೆ ಅದು ರದ್ದಾಗಿದೆ. ಹೀಗಾಗಿ ಈ ಕೂಡಲೇ ತಾವು ಅರೆಸ್ಟ್ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅನ್ನೋ ಮಟ್ಟಿಗೆ ಒಂದು ದಸ್ತಗಿರಿ ಮೆಮೋವನ್ನ ಕೊಡಲಾಗಿದೆ. ಅರೆಸ್ಟ್ ಮೆಮೋವನ್ನ ಇದೀಗ ಪವಿತ್ರ ಗೌಡಳ ಕೈಗಿತ್ತು. ಇದೀಗ ಆಕೆಯನ್ನ ಅರೆಸ್ಟ್ ಮಾಡಿ ಹೊರತರೋದಕ್ಕೆ ಇದೀಗ ತನಿಖಾಧಿಕಾರಿಗಳ ತಂಡ ರೆಡಿಯನ್ನ ಮಾಡ್ಕೊಳ್ತಿರೋದು. ಈಗ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ A14 ಪ್ರದೋಷ್ ಏನಿದ್ದಾನೆ ಆತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಇದೀಗ A1 ಆರೋಪಿ ಪವಿತ್ರ ಗೌಡಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಉಳಿದವರನ್ನ ಟ್ರ್ಯಾಕ್ ಮಾಡುವ ಕೆಲಸವನ್ನ ಮಾಡಲಾಗ್ತಿದೆ. ಅಂದ್ರೆ ಎಲ್ಲಿದ್ದಾರೆ, ಏನು ಎತ್ತ ಅಂತೇಳಿ ಈಗಾಗಲೇ ಅನುಕುಮಾರ್ ಮತ್ತೊಬ್ಬನಿಗೆ ಈಗಾಗಲೇ ಅವರ ಪರ ವಕೀಲರು ಕೋರ್ಟ್ಗೆ ಸರೆಂಡರ್ ಆಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಬೆಂಗಳೂರಿನ ಕಡೆ ಮುಖ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳಿದಾವೆ. ಇದೀಗ ದರ್ಶನ್ರನ್ನ ಕೂಡ ಟ್ರ್ಯಾಕ್ ಮಾಡಿ ಕೋರ್ಟ್ಗೆ ಹಾಜರಾಗಬೇಕು ಮತ್ತೆ ಈಗ ಸರೆಂಡರ್ ಆಗ್ಬೇಕು ಅನ್ನೋ ಮಟ್ಟಿಗೆ ಇದೀಗ ಅವ್ರಿಗೂ ಸೂಚನೆಯನ್ನ ಕೊಡುವ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಸಂಜೆಯ ವೇಳೆಗೆ ಎಲ್ಲಾ ಆರೋಪಿಗಳನ್ನ ಈಗಾಗಲೇ 7 ಆರೋಪಿಗಳ ಜಾಮೀನೇನು ರದ್ದಾಗಿದೆ. ಆ 7 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ ಪೊಲೀಸರು, ಅರೆಸ್ಟ್ ಮಾಡ್ಕೊಳ್ತಾರೆ. ಅದಾದ ಬಳಿಕ CCH 57ರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಎಲ್ಲರನ್ನ ಕೂಡ ಜೈಲಿಗೆ ಕಳಿಸುವ ಕೆಲಸವನ್ನ ಮಾಡ್ತಾರೆ. ದಿವ್ಯಾ, ಅಂದ್ರೆ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ಯಾ ಅಥವಾ ಕಾಲಾವಕಾಶ ಕೊಟ್ಟು ಅವರಿಗೆ ಸರೆಂಡರ್ ಆಗ್ಲಿಕ್ಕೆ ಪರ್ಮಿಷನ್ ಅನ್ನ ಕೊಡ್ಲಾಗಿದ್ಯಾ? ಅದರ ಬಗ್ಗೆ ಏನು ಹೇಳೋದಾದ್ರೆ ನರಸಿಂಹಮೂರ್ತಿ. ದಿವ್ಯಾ, ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಇವರಿಗೆ ಕಾಲಾವಕಾಶವನ್ನ ಕೊಡಬೇಕು ಸರೆಂಡರ್ ಆಗೋದಕ್ಕೆ ಅನ್ನೋ ಎಲ್ಲೂ ಕೂಡ ಕಾಲಮಿತಿಯನ್ನ ವಿಧಿಸುವ ಕೆಲಸವನ್ನ ಮಾಡಿಲ್ಲ. ಈ ಕೂಡಲೇ ಎಲ್ಲರನ್ನ ಕೂಡ ಅರೆಸ್ಟ್ ಮಾಡಿ ಅನ್ನೋ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನೇರವಾಗಿ ಪೊಲೀಸರಿಗೆ ಸೂಚನೆಯನ್ನ ಕೊಡುವ ಕೆಲಸವನ್ನ ಮಾಡಿದೆ. ಹೀಗಾಗಿಯೇ ತನಿಖಾಧಿಕಾರಿಗಳ ತಂಡ ಏನಿದೆ ಅದು ಅಲರ್ಟ್ ಆಗಿದೆ. ಎಲ್ಲರ ಹೆಸರಲ್ಲಿ ಈಗಾಗಲೇ ದಸ್ತಗಿರಿ ಮೆಮೋವನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ನಾವು ಈಗ ಅರೆಸ್ಟ್ ಮಾಡ್ತಿದೀವಿ ಅಂತೇಳಿ ಆ ಮೆಮೋವನ್ನ ಯಾರು ಅವರ ಆರೋಪಿಗಳು ಯಾರಿದ್ದಾರೆ ಅವ್ರಿಗೆ ಕೈಗಿಡ್ತಾರೆ. ಆರೋಪಿಗಳ ಪರ ವಕೀಲರೇನಾದ್ರು ಹಾಜರಿದ್ದಂತಹ ಸಂದರ್ಭದಲ್ಲಿ ಅವ್ರ ಕೈಗಿಡ್ತಾರೆ. ಇದೀಗ ನಿಮ್ಮನ್ನ ಅರೆಸ್ಟ್ ಮಾಡ್ತಿದೀವಿ ಅಂತೇಳಿ ಆ ದಸ್ತಗಿರಿ ಮೆಮೋವನ್ನ ಅವ್ರ ಕೈಗಿಟ್ಟು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವ ಕೆಲಸವನ್ನ ಮಾಡ್ತಾರೆ. ಇದೀಗ ಎಲ್ಲಾ ಆರೋಪಿಗಳು 7 ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ತಂದು ಇಟ್ಕೊಳ್ತಾರೆ. ಸಂಜೆಯ ವೇಳೆಗೆ ಮಾನ್ಯ ನ್ಯಾಯಾಧೀಶರ ಮುಂದೆ ಎಲ್ಲರನ್ನ ಒಟ್ಟಿಗೆ 7 ಜನ ಆರೋಪಿಗಳನ್ನ ಒಟ್ಟಿಗೆ ಹಾಜರುಪಡಿಸುವ ಕೆಲಸವನ್ನ ಮಾಡ್ತಾರೆ. ಈಗಾಗ್ಲೇ ಈ ಹಿಂದೆ ಯಾವ್ಯಾವ ಜೈಲ್ಗಳಲ್ಲಿ ಇವ್ರನ್ನ ಇಡ್ಲಾಗಿತ್ತು, ಇವರು ಬೇಲ್ ಹೈಕೋರ್ಟ್ ನಲ್ಲಿ ಬೇಲ್ ಪಡೆಯೋದಕ್ಕೂ ಮೊದಲು ಇಟ್ಟಂತಹ ಜೈಲ್ಗಳಿದ್ವಲ್ಲ, ಉದಾಹರಣೆಗೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡಳನ್ನ, ಹಾಗೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ರಾಜ್ಯದ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಆ ಜೈಲಿಗೆ ಸ್ಥಳಾಂತರ ಮಾಡುವ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆಗಳು ನಡೀತಿದೆ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಆದೇಶದಲ್ಲಿ ಈ ಒಂದು ಆದೇಶದ ಕಾಪಿಯನ್ನ ಎಲ್ಲಾ ಜೈಲಾಧಿಕಾರಿಗಳಿಗೆ ಕಳಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಖಡಕ್ ಸೂಚನೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲಿನ ADGP ಆದಂತಹ ದಯಾನಂದ್ ಜೈಲಿನ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಕೂಡ ನಡೆಸಿದ್ದಾರೆ. ಏನು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ನಡ್ಕೊಳ್ಬೇಕು, ಎಲ್ರೂ ಯಾರಿಗೂ ಕೂಡ ಯಾವುದೇ ಸವಲತ್ತುಗಳನ್ನ ಕೊಡಬಾರ್ದು ಅನ್ನೋ ಮಟ್ಟಿಗೆ ಕಟ್ಟುನಿಟ್ಟಾಗಿ ಖಂಡತುಂಡವಾಗಿ ಎಚ್ಚರಿಕೆಯನ್ನ ಕೊಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡಳನ್ನ ಆಕೆಯ ಮನೆಯಿಂದ ಹೊರತರುವ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಉಳಿದವರಿಗಾಗಿ ಎಲ್ಲಿದ್ದಾರೆ ಎತ್ತ ಅಂತೇಳಿ ಟ್ರ್ಯಾಕ್ ಮಾಡಿ ಅವರನ್ನು ಕೂಡ ಪತ್ತೆ ಮಾಡಿ ಜೈಲಿಗಟ್ಟುವ ಕೆಲಸವನ್ನ ಮಾಡ್ತಾರೆ. ಎಸ್ ಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಆರೋಪಿಗಳು ಜಾಮೀನಿನ ಮೇಲೆ ಹೊರಕ್ಕಿದ್ರು. ಇವತ್ತಿನ ಸುಪ್ರೀಂ ಕೋರ್ಟ್ನ ಆದೇಶದ ಬೆನ್ನಲ್ಲೇ ಆರೋಪಿಗಳೆಲ್ಲರೂ ಕೂಡ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಈ ಪ್ರಕ್ರಿಯೆಯನ್ನ ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. A1 ಆರೋಪಿ ಪವಿತ್ರ ಗೌಡ RR ನಗರ ಪೊಲೀಸರ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮುಂದಿನ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಉಳಿದ 6 ಆರೋಪಿಗಳೆಲ್ಲರೂ ಕೂಡ ಸಬ್ಮಿಟ್ ಆದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಕೆಲವೊಂದಷ್ಟು ವಿಚಾರವನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಡೋ ಹೊತ್ತಿನಲ್ಲಿ ಹೇಳಿದೆ. ಕಾನೂನಿನ ಮುಂದೆ ಎಷ್ಟೇ ದೊಡ್ಡವರಿರಲಿ, ಮಹಿಳೆ ಇರಲಿ, ಪುರುಷ ಇರಲಿ, ಎಲ್ಲರೂ ಕೂಡ ಒಂದೇ ಅನ್ನೋದನ್ನ ಸಾರಿ ಹೇಳಿದೆ ಈ ಮೂಲಕವಾಗಿ.